ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮ್ಯಾನೇಜ್ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್. ಸೊ ಆಫ್ಟರ್ ಲಾಂಗ್ ಡೇಸ್ ಮತ್ತೊಂದು ವ್ಲಾಗ್ ಇಂದ ನಾವು ಬರ್ತಾ ಇದ್ದೀವಿ. ಸೊ ಇದೇನಾಗಿರ್ಬೋದು ಅಂತಂದ್ರೆ, ಎಸ್, ತುಂಬಾ ದಿನ ಆಗಿತ್ತು. ಒಂದು ವೀಕೆಂಡ್ ಅಂತ ಬಂದಾಗ ಒಂದು ರಿಫ್ರೆಶಿಂಗ್ ಪ್ಲೇಸ್ಗೆ ಎಲ್ಲೂ ಹೋಗಿರ್ಲಿಲ್ಲ. ಐ ಥಿಂಕ್ ಲಾಸ್ಟ್ ನಾವು ಹೋಗಿದ್ದು ಅನ್ಸುತ್ತೆ ಮೋಸ್ಟ್ಲಿ ಪಾಮ್ ಎಸ್. ಅದಾದ್ಮೇಲೆ ಮತ್ತೆ ಎಲ್ಲೂ ನಾವು ಪರ್ಣಿಕಾನ್ ಕರ್ಕೊಂಡು ನಾನು ಯಶ್ವೇಲು ಹೋಗಿರ್ಲಿಲ್ಲ. ಸೊ ಆಫ್ಟರ್ ಲಾಂಗ್ ಡೇಸ್ ಅಂಡ್ ಐ ಥಿಂಕ್ ಲಾಂಗ್ ಮಂತ್ಸ್ ನೌ ವಿ ಹ್ಯಾವ್ ಪ್ಲಾನ್ಡ್ ಟು ಗೋ ಟು ಒನ್ ಆಫ್ ದ ಯುನೀಕ್ ಪ್ಲೇಸ್. ಒಂದು ಆ ಪ್ಲೇಸ್ ನ ನೀವು ನೋಡಿದಾಗೆ ಒಂದು ಮಜಾ ಬರುತ್ತೆ. ಸೊ ಅಲ್ಲಿ ನಾವು ಕಂಪ್ಲೀಟ್ ಆಗಿ ತೋರಿಸ್ತೀವಿ ನಿಮಗೆ ಹೇಗಿರುತ್ತೆ ಅಂತ. ಸೊ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು, ತುಂಬಾ ಎಕ್ಸೈಟೆಡ್. ನಾವು ಕೂಡ ಒಂದು ಇನ್ಸ್ಟಾಗ್ರಾಮ್ ಫೀಡ್ ನೋಡಿ ಅಲ್ಲಿಂದ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದೀವಿ. ಸೊ ಯಶು, ಏನಾದ್ರೂ ಹೇಳ್ಬೇಕಾ? ಈ ಜಾಗ ಒಂದು ಯುನೀಕ್ ಜಾಗ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಯುನೀಕ್ ಆಗಿ ಹೆಸರಿಟ್ಟಿದ್ದಾರೆ ಆ ಜಾಗಕ್ಕೆ. ಅದನ್ನ ಹೇಳೋದ್ ಬೇಡ, ಅಲ್ಲೇ ಹೋಗಿ ತೋರ್ಸೋಣ, ರಿವೀಲ್ ಮಾಡೋಣ. ಎಸ್, ಬಿಕಾಸ್ ಒಂಥರ ಡಿಫ್ರೆಂಟ್ ಆಗೇ ಇದೆ ಅದ್ರ ಹೆಸರು. ಅದು ನೋಡಿ ಕೂಡ ನಮ್ಗೆ ಅಟ್ರಾಕ್ಟ್ ಆಯ್ತು. ಅಂಡ್ ದ ಪ್ಲೇಸ್, ದ ಆಂಬಿಯನ್ಸ್ ಹೇಗಿದೆ ಅಲ್ಲ, ಅದ್ ನೋಡಿ ತುಂಬಾ ಅಟ್ರಾಕ್ಟ್ ಅನ್ನಿಸ್ತು ನಮ್ಗೆ. ಸೊ ಲೈಕ್ ಹೋಗೋಣ ಅಂತಿದ್ವಿ, ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ನಮ್ ಪರಿ ಕೂಡ ಹಾಯ್ ಪರಿ, ಹಾಯ್ ಮಾಡು. ಹೆಲೋ ಸಬ್ಸ್ಕ್ರೈಬರ್ಸ್ ಅನ್ಬೇಕು. ಸೊ ಹೋಗೋಣ. ನೀವು ಕೂಡ ನಮ್ ಜೊತೆ ಹೀಗೆ ವೀಕೆಂಡ್ ಅಲ್ಲಿ ಎಂಜಾಯ್ ಮಾಡಕ್ಕೆ ಪ್ರಯಾಣ ಮಾಡಿ. ಸೊ ಅಲ್ಲಿ ಹೋಗಿ ತೋರಿಸ್ತೀವಿ ಹೇಗಿರುತ್ತೆ ನಮ್ಮ ಒಂದು ವೀಕೆಂಡ್. ಓಕೆ, ಇನ್ನೇನು ನಾವು ಪ್ಲಾನ್ ಮಾಡಿರುವಂತ ಒಂದು ಸ್ಪಾಟ್ಗೆ ಬಂದಿದ್ದಾಯ್ತು. ಸೊ ಬನ್ನಿ ಹೋಗೋಣ, ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ ಪರ್ಣಿಕನ್ ಔಟ್ಫಿಟ್ ಹೇಗಿದೆ ನೋಡಿ. ಮಂಜು, ನಿಂಗೆ ದುಡ್ಡು ಬೇಕಾ? ನಿನ್ಗೆ ವಿಧಾನಸೌಧ ಬೇಕಾ? ನಿಂಗೆ ಹೈಕೋರ್ಟ್ ಬೇಕಾ? ನಿಂಗೆ ದೊಡ್ಡ ಮನೆ ಬೇಕಾ? ಒಳ್ಳೆ ಹಸ್ಬೆಂಡ್ ಬೇಕಾಗಿತ್ತ ನಿಂಗೆ? ಹೌದಾ? ನಿನಗೆ ದೊಡ್ಡ ಕಾರ್ ಬೇಕಾ? ದೊಡ್ಡ ಅರಮನೆ ಬೇಕಾ? ಮೈಸೂರು ಪ್ಯಾಲೇಸ್ ಬೇಕಾ? ಚಿನ್ನದ ಅಂಬಾರಿ ಬೇಕಾ? ಮತ್ತಿನ್ನೇನ್ ಬೇಕು? ನನಗೆ ಬೇಕು. ಸೊ ಎಸ್, ಸೊ ಏನ್ ಬೇಕು ಅಂತ ಇದ್ರಲ್ಲ. ಸೊ ನಾವು ಇವತ್ತು ಪ್ಲಾನ್ ಮಾಡಿ ಬಂದಿರುವಂತ ಒಂದು ಅಂತ ಹೇಳ್ಬೋದು. ಸೊ ಅದು ಬಂದು ಬೇಕು ಅಂತ. ಸೊ ನೋಡಿ ಎಷ್ಟು ಯೂನಿಕ್ ಆಗಿದೆಯಲ್ಲ, ಸಖತ್ತಾಗಿದೆಯಲ್ಲ ನೋಡಿ. ಅಲ್ಲಿ ಬೇಕು ಬುಕ್ ಸ್ಟೋರು, ಬೇಕರಿ, ಕೆಫೆ. ಸಖತ್ತಾಗಿದೆಯಲ್ಲ ಹೆಸರು. ಸೊ ನೈಸ್ ಕಾನ್ಸೆಪ್ಟ್ ಅಂಡ್ ನೈಸ್ ನೇಮ್. ತುಂಬಾ ಯೂನಿಕ್ ಅಂಡ್ ಅಟ್ರಾಕ್ಟಿವ್ ಆಗಿದೆ. ಸೊ ಇದಕ್ಕೋಸ್ಕರ ನಾವು ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಎಂಟ್ರೆನ್ಸ್ ಅಲ್ಲಿ ಇಷ್ಟೇ ಇರೋದು, ದಟ್ ಇಸ್ ಬೇಕು. ಸೊ ಒಳಗೆ ಹೋಗಿ ನೋಡೋಣ. ಸಖತ್ ಯೂನಿಕ್ ಅಂಡ್ ಒಂಥರ ಡಿಫ್ರೆಂಟ್ ಆಂಬಿಯನ್ಸ್ ಇದೆ, ನಾವು ನೋಡಿರಲಿಲ್ಲ. ಸೊ ನೀವು ಕೂಡ ನಮ್ಮ ಜೊತೆ ಟ್ರಾವೆಲ್ ಮಾಡಿ. ಬೇಕೇ ಬೇಕು. ಪಾಪು, ನಿಂಗೇನ್ ಬೇಕು? ಏನ್ ಬೇಕು? ನಿನಗೇನ್ ಬೇಕು ನೋಡಿ. ಅವಳಿಗೆ ಕೇಕ್ ಬೇಕು ಅಂತ. ಕೇಕ್ ಬೇಕಾ? ಬೇಕು ಅಂತ ಹೇಳಿ. ಸೊ ಒಳಗೆ ಹೋಗಿ ಕೊಡ್ಸೋಣ ಬನ್ನಿ. ಸೊ ಬನ್ನಿ, ತಡ ಮಾಡಲಾದೆ ಬೇಕುಗೆ ಒಳಗೆ ಹೋಗೋಣ. ಸೊ ಏನೇನು ಬೇಕು ಎಲ್ಲ ಹೊರಗಡೆ ಹೋಗಿ ಡಿಸೈಡ್ ಮಾಡೋಣ ಅಲ್ವಾ? ಎಸ್. ಸೊ ಫೈನಲಿ ನಾವು ಬಂದ್ವಿ ಬೇಕು ಒಳಗೆ. ದಿಸ್ ಇಸ್ ದ ಎಂಟ್ರೆನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಗ್ರೀನರಿ ಇತ್ತು ಆ್ಯಂಡ್ ಒಳಗೆ ಚೆನ್ನಾಗಿ ಲೈಟಿಂಗ್ಸ್ ಅನ್ನು ಮಾಡಿದ್ರು. ಸೊ ಡೆಫಿನೆಟ್ಲಿ ಈವ್ನಿಂಗ್ ಬಂದರೆ ಅದೊಂದು ಆಂಬಿಯನ್ಸ್ ಡಿಫ್ರೆಂಟ್ ಲುಕ್ ಆಗಿರುತ್ತೆ. ಎಸ್, ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಒಂಥರ ಓಪನ್ ವೈಡ್ ಜಾಗ ಇತ್ತು ಆ್ಯಂಡ್ ತುಂಬ ಬೆಳಕಿತ್ತು, ಸಖತ್ತಾಗಿತ್ತು. ಸೊ ಲೆಟ್ಸ್ ಗೋ ಇನ್ ಆ್ಯಂಡ್ ಲೆಟ್ಸ್ ಎಕ್ಸ್ಪೀರಿಯನ್ಸ್ ದ ಬೇಕು. ಇನ್ನು ಬೇಕು ಅಂತ ಬಂದಾಗ ಈ ಒಂದು ಸ್ಪಾಟ್ ತುಂಬ ಕ್ಯಾಚಿ ಆಗಿತ್ತು ಆ್ಯಂಡ್ ದಿಸ್ ವಾಸ್ ಬೆಸ್ಟ್ ಟು ಟೇಕ್ ಆಲ್ ದ ಪಿಕ್ಸ್ ಆ್ಯಂಡ್ ರೀಲ್ಸ್ ಕೂಡ ಮಾಡ್ಬೋದು. ತುಂಬ ಸಖತ್ತಾಗಿತ್ತು, ಒಂದು ಅಟ್ರಾಕ್ಟಿವ್ ಸ್ಪಾಟ್ ಆಗಿತ್ತು ಇದು ಬೇಕೂಲಿ. ಸೊ ನೀವು ನೋಡ್ತಾ ಇರ್ಬೋದು, ಒಂಥರ
ವಿಂಟೇಜ್ ಲುಕ್ ಇತ್ತು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಆ್ಯಂಡ್ ದೆನ್ ಐ ಥಿಂಕ್ ಡೆಫಿನೆಟ್ಲಿ ಲೈಟಿಂಗ್ಸ್ ಎಲ್ಲ ಸೆಟಪ್ ನೋಡಿದ್ರೆ ಡೆಫಿನೆಟ್ಲಿ ನೈಟ್ ವ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ವಾಸ್ ಆಲ್ಮೋಸ್ಟ್ ಲೈಕ್ ಅನ್ ಓಪನ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು. ಇನ್ನು ಡೆಸರ್ಟ್ ಐಟಮ್ ಅಂತ ಬಂದಾಗ ಇವ್ರದೇ ಒಂದು ಸೆಪರೇಟ್ ಸೆಕ್ಷನ್ ಇಟ್ಬಿಟ್ಟಿದ್ರು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಸರ್ಟ್ ನ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ರು. ಸೊ ನಿಮಗೆ ಏನ್ ಬೇಕು ಇಲ್ಲೇ ನೀವು ಅದನ್ನ ಹೆಸರನ್ನ ತಗೊಂಡು ಅಲ್ಲಿ ಮೆನ್ಯೂಲಿ ಹೇಳಿದ್ರೆ ಡೆಫಿನೆಟ್ಲಿ ಅವರು ಸರ್ವ್ ಮಾಡ್ತಾರೆ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಯೂನಿಕ್ ಕಾನ್ಸೆಪ್ಟ್ ಆಗಿತ್ತು. ಸೊ ಇಟ್ ವಾಸ್ ಲವ್ಲಿ. ಇನ್ನು ನಾವು ಮೆನು ಐಟಮ್ಸ್ ನೋಡಕ್ ಬಂದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಒಂದಾದ್ಮೇಲೆ ಒಂದು ತೋರಿಸ್ತಾ ಹೋಗ್ತಾ ಇದೀವಿ. ಸೊ ಏನೆಲ್ಲ ಐಟಮ್ಸ್ ಇರುತ್ತೆ ಅಂಡ್ ಎಷ್ಟೆಷ್ಟು ಕಾಸ್ಟ್ ನೀವು ನೋಡ್ತಾ ಇರ್ಬೋದು. ಸ್ಲೈಟ್ ಆಗಿ ನಮಗೆ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಪರವಾಗಿಲ್ಲ. ಯಾವಾಗೋ ಒಂದು ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಒಂದು ಚೇಂಜ್ ಅಂತ ಬಂದಾಗ ದಟ್ಸ್ ಫೈನ್. ಸೊ ನೆಕ್ಸ್ಟ್ ನಾವು ಆರ್ಡರ್ ಮಾಡಿರೋದು ಒಂದು ಶೇಕ್ ಆಗಿತ್ತು. ಅದು ಬಂದು ಪೀನಟ್ ಬಟರ್ ಅಂಡ್ ಜೆಲ್ಲಿ ಅಂತ. ಸೊ ನೀವು ನೋಡ್ತಾ ಇರ್ಬೋದು. ಇದಾಗಿತ್ತು ನಮ್ಮ ಥರ್ಡ್ ಐಟಮ್. ಅದು ಬಂದು ಪೆರಿ ಪೆರಿ ಪೊಟ್ಯಾಟೊ ಫ್ರೈಸ್ ಅಂತ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿದೆ ಅಂತ. ಸೊ ಯಶವಂತ್ ಅವರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಹೇಗಿದೆ ಯಶವಂತ್ ಅವರೇ ನೋಡಿ. ಎಸ್. ಅಂಡ್ ಒಂದ್ ಹೇಳ್ಬೇಕಂದ್ರೆ ಯಶವಂತ್ ಅವರಿಗೆ ಪೊಟ್ಯಾಟೊ ಅಂದ್ರೆ ತುಂಬಾ ಇಷ್ಟ. ಸೊ ಅದರಲ್ಲಿ ಏನ್ ಐಟಮ್ ಮಾಡಿದ್ರು ಅವ್ರು ತಿಂತಾರೆ, ಸಖತ್ ಇಷ್ಟ ಅವ್ರಿಗೆ. ಸೊ ಹೇಗಿದೆ ಟೇಸ್ಟ್? ಡಿಫ್ರೆಂಟ್ ಆಗಿ ಈ ತರ ಒಂದು ಆಲೂಗಡ್ಡೆಯಿಂದ ಮಾಡಿರುವಂತ ಒಂದು ಖಾದ್ಯ ಯಾವುದು ತಿಂದಿರಲಿಲ್ಲ. ಒಂಥರ ಸ್ವಲ್ಪ ಹುರ್ಕೊಂಡಿರ್ತಾರಲ್ವಾ ಇದರಲ್ಲಿ, ಹುರ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲಾ ಐಟಮ್ಸ್ ಹಾಕಿ, ಪೆರಿ ಪೆರಿ ಮಸಾಲಾ ಐಟಮ್ಸ್ ಹಾಕಿ, ಜೊತೆಗೆ ಈ ಸೌತೆಕಾಯ್ದು ಒಂಥರ ಏನೋ ಒಂದು ಮಿಶ್ರಣ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಬಾಯಿಗೆ ಒಳ್ಳೆ ರುಚಿ ಬರ್ತದೆ. ನೋಡೋಣ ಮಂಜುಶ್ರೀ ಅವರು ತುಂಬ ಏನೇ ಹೇಳ್ತಾರೆ ಅಂತ ಕೇಳಿದ್ರೆ. ಓಕೆ, ಶೋರ್. ಮಂಜುಶ್ರೀ, ಈ ಒಂದು ಖಾದ್ಯ ಹೆಂಗಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತಾ. ಮಸಾಲ ಪರ್ಫೆಕ್ಟ್ ಆಗಿದೆ, ತುಂಬಾ ಹೆವಿನೂ ಅಲ್ಲ, ಸಕ್ಕತ್ತಾಗಿದೆ. ಉಪ್ಪು ಖಾರ ಹುಳಿ ಟ್ಯಾಂಕಿ ಟೇಸ್ಟ್ ಇದೆ. ಹೆಂಗಿದೆ ಪಾಪು? ಚೆನ್ನಾಗಾಯ್ತಾ? ಸೂಪರ್ ಆಯ್ತಾ? ಸೂಪರ್, ತುಂಬಾ ಇಷ್ಟ ಆಗಿದೆ ಈ ಒಂದು ಖಾದ್ಯ. ನೋಡೋಣ ಫುಲ್ ಮುಗಿಸ್ತೀವ ಇದು ಅಂತ. ನೆಕ್ಸ್ಟ್ ಐಟಮ್ ನೋಡಿ, ನಾವು ಇದು ಮೇನ್ ಡಿಶ್ ಆಗಿ ತಗೊಂಡಿರೋದು ರೈಸ್ ಬೌಲ್ ಅಂತ. ಸೊ ಇದು ಬಂದು ವೆಂಡಿ ಫ್ರೈ ವಿತ್ ಪಾಲಕ್ ಪನೀರ್ ರೈಸ್ ಬೌಲ್ ಇದು. ಸೊ ಫುಲ್ ಹೊಟ್ಟೆ ತುಂಬಷ್ಟು ಕೊಟ್ಬಿಟ್ಟಿದ್ದಾರೆ, ಸಮಥಿಂಗ್ ಯೂನಿಕ್. ಸೊ ಬಟ್ ಇದುವರೆಗೂ ತಿಂದಿದ್ದೆಲ್ಲ ಟೇಸ್ಟಿ ಆಗಿತ್ತಲ್ಲ, ಸಕ್ಕತ್ತಾಗಿತ್ತು. ಸಖತ್ ಮೈಲ್ಡ್ ಮಸಾಲ ಹಾಕಿದ್ದಾರೆ, ಸೂಪರ್ ಇದೆ. ಅಂಡ್ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಇಟ್ಸ್ ರಿಯಲಿ ರೈಸ್, ತೀರಾ ಸ್ಪೈಸಿನೂ ಅಲ್ಲ, ತೀರಾ ಏನು ಸಖತ್ತು ಸ್ಟ್ರಾಂಗ್ ಆಗಿ ಏನು ಮಾಡಿಲ್ಲ, ಸಖತ್ತಾಗಿದೆ. ಸೊ ಮಕ್ಕಳು ಕೂಡ ತಿನ್ಬೋದು. ಸೊ ಇದನ್ನ ಟೇಸ್ಟ್ ಮಾಡಿ ನೋಡೋಣ. ಅಂಡ್ ಇಲ್ಲಿ ನಾವು ಅವಾಗಲೇ ತೋರಿಸಿರೋ ಹಾಗೆ ಒಂದು ಸಣ್ಣ ಫೋಟೋ ಬೂತ್ ಟೈಪ್ ಮಾಡಿದ್ರು. ಚೆನ್ನಾಗಿತ್ತು, ಸಿಂಪಲ್ ಅಂಡ್ ಒಂಥರ ಎಲಿಗೆಂಟ್ ಆಗಿತ್ತು, ಸಖತ್ತಾಗಿತ್ತು ಆಂಬಿಯನ್ಸ್ ಮಾತ್ರ. ಸೊ ಒಳ್ಳೆ ಫೋಟೋಸ್ ತಗೊಳಕ್ಕೆ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು.
ಇನ್ನೊಂದು ಡಿಫ್ರೆಂಟ್ ಆಗಿ ಬೇಕೂಲಿ ನಿಮಗೆ 2 ಥರ ಸಿಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ದಟ್ ಇಸ್ ಒನ್ ಔಟ್ಡೋರ್ ಮತ್ತು ಇನ್ನೊಂದು ಬಂದು ಇಂಡೋರ್. ಸೊ ನಿಮಗೆ ಯಾವ್ದು ಪ್ರಿಫರೆನ್ಸ್ ಬೇಕೋ ಆ ರೀತಿ ನೀವು ಹೋಗ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಏನು ಗೊತ್ತಾ, ಕೆಫೆ ಅಂತ ಬಂದಾಗ ಎಸ್ ಡೆಫಿನೆಟ್ಲಿ ಫಸ್ಟ್ ನೆನಪಾಗೋದೆ ಕಾಫಿ, ಬೆವರೇಜಸ್ ಎಲ್ಲ. ಸೊ ನೆಕ್ಸ್ಟ್ ಇದ್ರ ಜೊತೆ ಬುಕ್ಸ್ ಇದ್ರೆ ಹೇಗಿರುತ್ತೆ, ಮಜಾ ಇರುತ್ತಲ್ಲ. ಎಸ್, ಸೊ ಇಲ್ಲೊಂದು ಸಣ್ಣ ಲೈಬ್ರರಿ ಕೂಡ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು, ನಾವು ತೋರಿಸ್ತಾ ಹೋಗ್ತಾ ಇದ್ದೀವಿ. ಎಸ್, ಯು ಕ್ಯಾನ್ ರೀಡ್ ಆ್ಯಂಡ್ ಹ್ಯಾವ್. ಅದಕ್ಕೆ ಈ ಬೇಕೂಲಿ ನಿಮಗೆ ಕೊಟ್ಟಿದ್ದಾರೆ ಬುಕ್ ಸ್ಟೋರ್, ಕೆಫೆ ಆ್ಯಂಡ್ ಬೇಕರಿ ಅಂತ. ಸೊ ಚೆನ್ನಾಗಿದೆಯಲ್ಲ ಕಾನ್ಸೆಪ್ಟು. ಎಸ್, ಸೊ ನೀವು ಕೂಡ ಎಂಜಾಯ್ ಮಾಡಬೇಕಾ, ಪ್ಲೀಸ್ ಬನ್ನಿ ಬೇಕೂಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ನಮ್ಮ ಬೇಕು ಜರ್ನಿ. ಎಸ್, ಸೊ ಇದಾಗಿತ್ತು ನಮ್ಮ ಬೇಕು ಅನ್ನೋ ಒಂದು ವ್ಲಾಗ್, ಸಣ್ಣ ವ್ಲಾಗ್. ಸೊ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ದಯವಿಟ್ಟು ಬೇಕುಗೆ ಬನ್ನಿ, JP ನಗರಲ್ಲಿದೆ. ಆ್ಯಂಡ್ ನೀವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಇಲ್ಲ ಸಿಸ್ಟರ್ಸ್, ಕಸನ್ಸ್ ಎಲ್ಲ ಹ್ಯಾಂಗ್ ಔಟ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಸೊ ಎಸ್, ಆ್ಯಂಡ್ ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು, ಒಳ್ಳೆ ಡಿಫ್ರೆಂಟ್ ವೈಬ್ಸ್ ಇತ್ತು ಅಂತ ಹೇಳ್ಬೋದು. ಸೊ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಬೇಕುಗೆ ಬನ್ನಿ JP ನಗರಲ್ಲಿ. ಆ್ಯಂಡ್ ಪ್ಲೀಸ್ ವಿಸಿಟ್ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಈ ವೀಕೆಂಡು ಒಂದು ಒಳ್ಳೆ ರೀತಿಯಿಂದ ನಾವು ಬಂದಿದ್ದೀವಿ. ಅಂದರೆ ಇವತ್ತು ಭಾನುವಾರ ಎಲ್ಲರೂ ಹೋಗ್ಬೇಕಂತ ಹಾಗಾಗಿ ಹುಡುಕಬೇಕಾದ್ರೆ ಬೇಕು ಅಂತ ಒಂದು ಬುಕ್ ಸ್ಟೋರ್ ಆಗಲಿ, ಬೇಕರಿ ಆಗಲಿ, ಕೆಫೆ ಆಗಲಿ 3 ಒಂದೇ ಕಡೆ ಇದೆ. ತುಂಬ ಒಳ್ಳೆ ಐಟಮ್ಸ್ ಇದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಆದರೂ ಪರವಾಗಿಲ್ಲ. ನೀವೊಂದ್ಸತಿ ಬರೋಕ್ಕೆ ಏನೂ ತೊಂದರೆ ಇಲ್ಲ. ನಾನು ನನ್ನ ಮಗಳು, ನನ್ನ ಹೆಂಡತಿ ಬಂದಿದ್ದೀವಿ. ಬೇಕು ಏನೇನು ಬೇಕೋ ಎಲ್ಲ ಸಿಗಲ್ಲ, ನಿಮಗೆ ಲಿಮಿಟೆಡ್ ಐಟಮ್ಸ್ ಮಾತ್ರ ಸಿಗುತ್ತೆ. ಬೇಕು ಅಂತ ಒಂದು ಒಳ್ಳೆ ಸೀಟ್ ಇದ್ದಾರೆ, ಕನ್ನಡ ಸೀಟ್ ಇದ್ದಾರೆ. ತುಂಬ ಖುಷಿ ಆಯ್ತು ನಮಗೆ. ನೀವು ಒಂದ್ಸರಿ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಓಕೆ, ಸೊ ಫೈನಲಿ ವಿ ಆರ್ ಡನ್ ವಿತ್ ಅವರ್ ಸೂಪರ್ ವೀಕೆಂಡ್. ಆ್ಯಂಡ್ ನೀವು ಇದೇ ರೀತಿ ಎಂಟರ್ಟೈನಿಂಗ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಲಾಗ್ಸ್ನ ನೋಡಬೇಕಂದ್ರೆ ದಯವಿಟ್ಟು ಮ್ಯಾನೇಜ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ and bell icon ಒತ್ತಿ so that ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. So hope you all enjoyed our mini weekend and thanks a lot and we'll meet you in the next vlog.